ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಬನ್ನಿ. ಇವಾಗ ಮಧ್ಯಾಹ್ನ ಆಗಿದೆ, ಚಪಾತಿ ಪಲ್ಯ ಮಾಡೋದಿದೆ. ಸೊ ಬನ್ನಿ, ನಿಮಗೂ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಗುಡ್ ಆಫ್ಟರ್ನೂನ್ ಸ್ನೇಹಿತರೆ, ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನೋಡಿ ಚಪಾತಿ ಮಡಕೆ ಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಮೊದಲಿಗೆ 2 ಬಟ್ಲದಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದಕ್ಕೆ ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು, ನಂತರ ಇದಕ್ಕೆ 1-2 ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪನೇ ನೀರು ತಗೊಂಡು ಸ್ವಲ್ಪನೇ ನೀರು ಹಾಕ್ತಾ ಹಿಟ್ಟನ್ನು ನಾದ್ಕೊಳ್ತಾ ಬನ್ನಿ. ತುಂಬ ಮೆತ್ತಗೇನು ಮಾಡಬೇಡಿ, ತುಂಬ ರುಚಿಯಾಗಿರುತ್ತೆ. ನಮ್ಮ ಬೆಳಗಾವಿ ಉತ್ತರ ಕರ್ನಾಟಕದ ಕಡೆ ಇದೆಲ್ಲ ಆಲ್ ಟೈಮ್ ಫೇವ್ರೇಟ್ ಅನ್ಬೋದು. ಚಪಾತಿ ಮಡಕೆ ಕಾಳು ಪಲ್ಯ ನೋಡಿ, ಈ ಥರ ಹಿಟ್ಟನ್ನು ನಾದಿ ಹದವಾಗಿ ನಾದ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು 1 ಚಮಚದಷ್ಟು ಅಂದ್ಕೊಳ್ಳಿ, ಎಣ್ಣೆನ ಹಾಕಿಬಿಟ್ಟು 1 ಗಂಟೆ ಆದರೂ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಿ. ಯಾಕೆಂದರೆ ಇದು ಸ್ವಲ್ಪ ಚಪಾತಿ ಸಾಫ್ಟಾಗಿ ಮೆತ್ತಗಾಗಿ ಬರಬೇಕು ಅಂದರೆ ಇದು ಸ್ವಲ್ಪ ರೆಸ್ಟ್ ಆಗಬೇಕು. 1-2 ಗಂಟೆ ಆದರೂ ನೆನಿಬೇಕು, ಬಟ್ 1 ಅವರ್ ನಾವು ಬಿಡ್ತೀವಿ. ನೋಡಿ, ಇವಾಗ ಇದನ್ನು ಮುಚ್ಚಿ ಇಟ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ರಾತ್ರಿನೇ ಹಾಕಿಟ್ಟಿದ್ದೆ ಮಡಕೆ ಕಾಳು ಹೇಗೆ ಮೊಳಕೆ ಬಂದಿದೆ ಅಂತ ನೋಡಿ. ಕಟ್ಟೇನೂ ಇಟ್ಟಿಲ್ಲ, ಚಾಣಿಗೆಯಲ್ಲಿ ಹಾಕಿ ಇಟ್ಬಿಟ್ಟಿದ್ದೆ. ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇವಾಗ ಈ ಥರದ್ದೇ ಪಲ್ಯ ಮಾಡೋದು ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ನೀವು ಒಂದು ಸಲ ಎಲ್ಲರೂ ಟ್ರೈ ಮಾಡಿ. ಇದರಲ್ಲಿ ನಾನು ಸ್ವಲ್ಪ ಬಳಸ್ತಾ ಇದ್ದೀನಿ, ಸ್ವಲ್ಪ ಸಲಾಡ್ ಮಾಡೋಕ್ಕೇನು ತೆಗೆದಿಡ್ತಾ ಇದ್ದೀನಿ. ಇವಾಗ ನೋಡಿ, ಒಗ್ಗರಣೆಗೆ ಇಲ್ಲಿ ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಹಾಗೆ 2 ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ ಸ್ವಲ್ಪ, ಕರಿಬೇವು ಒಗ್ಗರಣೆಗೆ, ಬೆಳ್ಳುಳ್ಳಿ ಇದೆ ಸ್ವಲ್ಪ ಜಾಸ್ತಿನೇ ಸುಲಿದಿದ್ದೀನಿ. ಇವಾಗ ನೋಡಿ, ಮೊದಲಿಗೆ ಸ್ವಲ್ಪ ನಾವು ಹಸಿಮೆಣ್ಸಿಕಾಯಿನ ಮುರಿದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ನಾನಿಲ್ಲಿ ಒಂದು 5 ಹಸಿಮೆಣ್ಸಿಕಾಯಿನ ತೊಗೊಂಡಿದ್ದೀನಿ. ನೀವು ಖಾರ ಜಾಸ್ತಿ ತಿಂತೀನಿ ಅನ್ನೋರು ಜಾಸ್ತಿ ಬಳಸ್ಬೋದು, ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ. ಹಸಿಮೆಣ್ಸಿಕಾಯಿನ ಮುರಿದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ನೋಡಿ, ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸಿದೆ, ಎಲ್ಲನೂ ಅಲ್ಲ, ಸ್ವಲ್ಪ ಸೇರಿಸಿದ್ದೀನಿ. ಇದಕ್ಕೇ ಕೊತ್ತಂಬರಿ ಹಾಗೆ ಸ್ವಲ್ಪ ಜೀರಿಗೆ ಸೇರಿಸ್ಬಿಟ್ಟು ಇದನ್ನು ನೀರು ಹಾಕಿ ಏನೂ ರುಬ್ಬೋ ಹಾಗಿಲ್ಲ, ತರಿಯಾಗಿ ಅಲ್ಲೇ ರುಬ್ಕೊಂಬಿಡಿ ಅಷ್ಟೇ. ನೀರದು ಏನೂ ಹಾಕೋಕ್ಕೆ ಹೋಗಬೇಡಿ. ನೋಡಿ, ಇವಾಗ ರುಬ್ಬಿ ಆಗಿದೆ ತರಿಯಾಗಿ. ಗ್ಯಾಸ್ ಮೇಲೆ ಬಾಣಲೆ ಇಟ್ಟಿದ್ದೀನಿ, ಕಾಯೋಕ್ಕೆ ಕಾದಿದೆ. ಸೊ ಇವಾಗ ಇದಕ್ಕೆ ಒಂದು 4 ಚಮಚದಷ್ಟಾದರೂ ಎಣ್ಣೆನ ಹಾಕೋಬೇಕು. ನೋಡಿ, ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ನೋಡಿ ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಜೀರಿಗೆ ಆದಮೇಲೆ ನೋಡಿ, ಇದಕ್ಕೆ ಸ್ವಲ್ಪ ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಬಟ್ಲದಷ್ಟು, ಚಿಕ್ಕ ಬಟ್ಲು. ಶೇಂಗಾನ ಫ್ರೈ ಏನೂ ಮಾಡೋ ಹಾಗಿಲ್ಲ, ಕ್ರಂಚ್ ಬರಬೇಕು ಅಂತ ಏನಿಲ್ಲ. ಅದ್ರ ಜೊತೆಗೇ ಕರಿಬೇವು ಸ್ವಲ್ಪ, ಹಾಗೆ 2 ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಎಲ್ಲವನ್ನು ಸೇರಿಸ್ಬಿಟ್ಟೆ ಫ್ರೈ ಮಾಡಿ. ನಂತರ ಇದಕ್ಕೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿನ ಅದನ್ನು ಸೇರಿಸಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನಿಶ್ ಟರ್ನ್ ಆದಮೇಲೆ ಇದನ್ನು ಸೇರಿಸಿ. ನಂತರ ಅದನ್ನು ಕೂಡ ಒಂದು 2 ಸೆಕೆಂಡು ಖಾರದ ಘಮ ಹೋಗೋವರೆಗೂ ಫ್ರೈ ಮಾಡಿಬಿಟ್ಟು ಅದಕ್ಕೆ ನೋಡಿ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಇದಕ್ಕೆ ಉಪ್ಪದು ಏನೂ ಹಾಕಿಲ್ಲ, ಹಾಗೆ ಮಡಕೆ ಕಾಳನ್ನು ಸೇರಿಸ್ತಾ ಇದ್ದೀನಿ. ಮೊಳಕೆ ಬಂದಿರೋ ಮಡಕೆ ಕಾಳನ್ನು ಸೇರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ಇದೆಲ್ಲ ಆಲ್ ಟೈಮ್ ಫೇವ್ರೆಟ್ಟು. ನೀವು ಎಲ್ಲರೂ ಒಂದು ಸಲ ಟ್ರೈ ಮಾಡಿ. ನೋಡಿ, ಇವಾಗ ಮೊಳಕೆ ಬಂದಿರೋ ಮಡಕೆ ಕಾಳು ಸೇರಿಸ್ತಾ ಇದ್ದೀನಿ. ತುಂಬ ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು, ರುಚಿಯಾಗೂ ಇರುತ್ತೆ. ಈಗ ತಿರುಗಿಸಿ ಸ್ವಲ್ಪ ಫ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತದು ಕಲರ್ ಚೇಂಜ್ ಆಗುತ್ತೆ. ಇವಾಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲೇನು ಉಪ್ಪು ಬೆಳೆಸಿಲ್ಲ, ರುಬ್ಬೋಕ್ಕಾಗಲಿ ಒಗ್ಗರಣೆಗಾಗಲಿ, ಕೊನೆಯಲ್ಲೇ ಉಪ್ಪು ಸೇರಿಸ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಬೆಲ್ಲ, ಒಂದು ಅರ್ಧ ಇಂಚದಷ್ಟು ಬೆಲ್ಲನ ಸೇರಿಸಿ ಮತ್ತೆ ಸ್ವಲ್ಪ ಫ್ರೈ ಮಾಡಿಬಿಟ್ಟು, ಇವಾಗ ನೋಡಿ, ಇದಕ್ಕೆ ಒಂದು ಮೇಲಿಂದ ಸ್ವಲ್ಪ ನೀರನ್ನು ಚಿಮುಕಿಸ್ಬಿಟ್ಟು ಇದನ್ನು ಒಂದು 2 ನಿಮಿಷದವರೆಗೂ ಮುಚ್ಚಿ ಇಟ್ಬಿಡಿ. ಅದರಲ್ಲೇ ಬೆಂದ್ಕೊಳ್ಳುತ್ತೆ, ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ಸೊ ಇವಾಗ ಇದು ಬೇಯ್ತಿರಲಿ, ಅಷ್ಟರಲ್ಲಿ ನಾವು ಚಪಾತಿನ ಲಟ್ಟಿಸ್ಕೊಳ್ಳೋಣ ಬನ್ನಿ. ನೋಡಿ, ಇವಾಗ ಹಿಟ್ಟು 1 ಗಂಟೆ ಆಗಿದೆ, ಮೆತ್ತಗಾಗಿದೆ, ಸಾಫ್ಟಾಗೂ ಬಂದಿದೆ. ಚಪಾತಿ ಅದಕ್ಕೆ ರೆಡಿಯಾಗಿದೆ. ಸೊ ಇವಾಗ ಚಪಾತಿನ ಲಟ್ಟಿಸ್ಕೊಳ್ಳೋಣ. ನೋಡಿ, ಮೊದಲಿಗೆ ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಹಿಟ್ಟನ್ನು ಇನ್ನೊಂದು ಸಲ ಚೆನ್ನಾಗಿ
ಕೈಯಿಂದ ನಾದ್ಕೊಳ್ಳಿ ಈ ಥರ. ಆವಾಗ ಚಪಾತಿ ಇನ್ನೂ ಸ್ವಲ್ಪ ಸಾಫ್ಟಾಗಿ ಮೆತ್ತಗೆ ಬರುತ್ತೆ. ನಂತರ ನಿಮಗೆ ಯಾವ ಗಾತ್ರಕ್ಕೆ ಬೇಕೋ ಆ ಗಾತ್ರಕ್ಕೆ ಉಳ್ಳೆಗಳನ್ನು ಮಾಡ್ಕೊಳ್ಳಿ. ನೋಡಿ ಈ ಥರ ನಾವು ಇಷ್ಟೇ ಮಾಡೋದು. ಲಂಚ್ ಟೈಮ್ ಆಗಿದೆ. ಸೊ ಎಲ್ರಿಗೂ ಇಷ್ಟ ಬಿಸಿ ಬಿಸಿ ಚಪಾತಿ ಮಡಕೆ ಕಾಳು ಪಲ್ಯ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಸ್ನೇಹಿತರೆ, ಜಾಸ್ತಿ ಮಸಾಲೆ ಏನೂ ಹಾಕ್ತಿಲ್ಲ. ನೋಡಿ ಇವಾಗ ಚಪಾತಿ ಲಟ್ಟಿಸ್ತಾ ಇದ್ದೀನಿ. ಈ ರೀತಿ ಲಟ್ಟಿಸಿ ಸ್ವಲ್ಪ ಎಣ್ಣೆ ಹಚ್ಚಿ ಮೇಲೆ ಹಿಟ್ಟು ಹಚ್ಚಿ ಫೋಲ್ಡ್ ಮಾಡಿ ಮತ್ತು ಲಟ್ಸೋಕೆ ಶುರು ಮಾಡಬೇಕು. ನಿಮಗೆ ಎಷ್ಟು ದಿಪ್ಪು ಬೇಕೋ ತಿಳು ಬೇಕೋ ನೋಡಿ ಲಟ್ಟಿಸ್ಕೊಳ್ಳಿ. ನಮ್ಮ ಮನೇಲಿ ಸ್ವಲ್ಪ ನಾವು ತೆಳ್ಳಗೇ ಮಾಡೋದು. ಲಂಚ್ಗಂತೂ ಇದು ಸಖತ್ತಾಗಿರುತ್ತೆ. ನಮ್ಮ ಮನೇಲಿ ಇದನ್ನು ಎಲ್ಲರೂ ಇಷ್ಟಪಟ್ಟೆ ತಿಂತಾರೆ. ಮಡಕೆ ಕಾಳು ಪಲ್ಯ ಸ್ವಲ್ಪ ಫೇವ್ರೆಟ್ಟು. ಒಂದು ವೇಳೆ ಮಡಕೆ ಕಾಳು ಪಲ್ಯ ಹಾಗೆ ಉಳಿದ್ರೆ ಅದನ್ನು ಮತ್ತೆ ಈವ್ನಿಂಗಲ್ಲಿ ಚುನ್ಮರಿ ಜೊತೆ ಕಲಿಸ್ಬಿಟ್ಟು ಸ್ನ್ಯಾಕ್ಸ್ ಅಂತ ತಿಂತಾರೆ. ಅದು ಕೂಡ ಸಖತ್ ಟೇಸ್ಟಿಯಾಗಿರುತ್ತೆ. ನೋಡಿ ಇವಾಗ ಚಪಾತಿ ರೆಡಿಯಾಗಿದೆ. ಇದನ್ನು ತೆಗೆದುಬಿಟ್ಟು ತೆವೆಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ ತೆವೆ ಕಾದಿದೆ, ಬಬಲ್ಸ್ ಬರ್ತಾಯಿದೆ. ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ. ಎಣ್ಣೆ ಬೇಡ ಅನ್ನೋರು ತುಪ್ಪನೂ ಹಚ್ಕೋಬೋದು. ಈ ಥರ ಚೆನ್ನಾಗಿ ಎರಡೂ ಕಡೆ ಬೇಯಿಸ್ಕೊಳ್ಳಿ. ಸಖತ್ ಟೇಸ್ಟಿಯಾಗಿರುತ್ತೆ. ಮಧ್ಯಾಹ್ನ ಲಂಚ್ಗೆ ಒಳ್ಳೆ ಅಡುಗೆ. ಚಪಾತಿ ರೆಡಿ. ಇವಾಗ ನೋಡಿ ಇನ್ನೊಂದು ಮಾಡೋದು ತೋರಿಸ್ತೀನಿ. ಅದೇ ಪ್ರೊಸೀಜರ್. ಸ್ವಲ್ಪ ಹಿಟ್ಟಾಕಿ ಉಳ್ಳೆನ ಸ್ವಲ್ಪ ಲಟ್ಟಿಸಿ ಮತ್ತು ಸ್ವಲ್ಪ ಎಣ್ಣೆ ಹಚ್ಚಿ ಇದಕ್ಕೆ ಫೋಲ್ಡ್ ಮಾಡಿ ಲಟ್ಟಿಸ್ತಾ ಬನ್ನಿ. ಸೊ ಈ ರೀತಿ ತೆಳ್ಳಗೆ ಲಟ್ಟಿಸ್ಕೊಂಡ್ಬಿಟ್ಟು ತೆವೆಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ಚಪಾತಿ ರೆಡಿ ಸ್ನೇಹಿತರೆ. ಸರ್ವಿಂಗ್ ಪ್ಲೇಟಿಗೆ ಹಾಕೋಣ ಇವಾಗ. ನೋಡಿ ಚಪಾತಿ, ಬಿಸಿ ಬಿಸಿ ಚಪಾತಿ, ಮಡಕೆ ಕಾಳು ಪಲ್ಯ, ಹಾಗೆ ಮೊಸರಂತೂ ಇರಲೇಬೇಕು. ಸೊ ನೋಡಿ ಸ್ನೇಹಿತರೆ, ಸಿಂಪಲ್ಲಾಗಿ ಮಾಡೋದು. ಎಲ್ರಿಗೂ ನಿಮಗೂ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ನೋಡಿ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬ ರುಚಿಯಾಗಿರುತ್ತೆ, ಹಾಗೆ ಹೆಲ್ದಿಯಾಗಿ ಮಾಡ್ಕೋಬೋದು. ಥ್ಯಾಂಕ್ ಯು.